ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ 100 ಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಸದ್ದು ಮಾಡ್ತಾ ಇದೆ. ಅಧಿವೇಶನ ಆರಂಭವಾಗ್ತಿದ್ದಂತೆ ಉಭಯ ಸದನಗಳಲ್ಲೂ ವಿಪಕ್ಷಗಳು ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಭಾರಿ ಹೈಡ್ರಾಮಾ ಸೃಷ್ಟಿಸಿವೆ. ಮೊದಲು ರಾಜೀನಾಮೆ ನೀಡಲಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಬಿಜೆಪಿ ಪಟ್ಟು ಹಿಡಿದಿದ್ರೆ ಸರ್ಕಾರ ಮಾತ್ರ ಜಗ್ತಾ ಇಲ್ಲ. ಈ ಕುರಿತ ಕಂಪ್ಲೀಟ್ ವರದಿ ಇಲ್ಲಿದೆ. ಮೊದಲು ಮಿನಿಸ್ಟರ್ ರಾಜೀನಾಮೆ, ಆಮೇಲೆ ಚರ್ಚೆ. ನಾಗೇಂದ್ರ ವಿಚಾರಕ್ಕೆ ಬಿಜೆಪಿ ಪಟ್ಟು, ಜಗ್ಗದ ಕಾಂಗ್ರೆಸ್. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರೋ 187 ಕೋಟಿ ರೂಪಾಯಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸದನವನ್ನ ಕಾದ ಕಾವಲಿಯನ್ನಾಗಿ ಮಾಡಿದೆ. ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರೋ ಸಚಿವ ಬಿ ನಾಗೇಂದ್ರ ಮತ್ತೆ ಸಚಿವ ಸ್ಥಾನ ವಹಿಸಿಕೊಳ್ಳುತ್ತಿದ್ದಂತೆ ವಿಪಕ್ಷಗಳು ಸಮರ ಸಾರಿವೆ. ಇವತ್ತು ಕಲಾಪ ಆರಂಭವಾಗುತ್ತಿದ್ದಂತೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಸದನಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೋರಾಟ ಮಾಡಿದ್ರು. ಯಾವುದೇ ಸಿಬಿಐ ಕೋರ್ಟ್ ಆಗಲಿ ಇಡಿ ಕೋರ್ಟ್ ಆಗಲಿ ಇವರಿಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಜೈಲಲ್ಲಿದ್ದು ಬಂದರು. ಇವ್ರ ಮೇಲೆ 34 ಕೇಸ್ ಇದೆ. ಈಗಲೂ ಕರಪ್ಷನ್ ಕೇಸ್ಗಳು, ಮೈನಿಂಗ್ ಕೇಸ್ ಇದೆ. ಇಷ್ಟಿದ್ರೂ ಕೂಡ ಕಾಂಗ್ರೆಸ್ಸಿನ ಹೈಕಮಾಂಡು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಇವ್ರನ್ನ ಮತ್ತೆ ಕ್ಯಾಬಿನೆಟ್ಗೆ ಸೇರಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಈ 187 ಕೋಟಿ ಹಣ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಹೋಗಿದೆ. ಅದಕ್ಕೋಸ್ಕರ ಅವರು ಇವ್ರನ್ನ ಮಂತ್ರಿ ಮಾಡಿದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗಬೇಕೀಗ. ಕಾಂಗ್ರೆಸ್ ಅವರು ಹೈಕಮಾಂಡ್ ದುಡ್ಡು ತೊಗೊಂಡಿಲ್ಲ ಅಂದರೆ, 187 ಕೋಟಿಯಲ್ಲಿ ಅವ್ರ ಶೇರ್ ಇಲ್ಲ ಅಂದರೆ ಇವ್ರನ್ನ ಯಾಕೆ ತಗೊಬೇಕಾಯ್ತು ಮಂತ್ರಿಮಂಡಲಕ್ಕೆ? ವಿಧಾನಸಭೆಯಲ್ಲಿ ಅಷ್ಟೇ ಅಲ್ಲ, ವಿಧಾನ ಪರಿಷತ್ನಲ್ಲೂ ಕೇಸರಿ ಪಡೆ ಕಲಾಪಕ್ಕೆ ತಡೆಯೊಡ್ಡಿ ಧರಣಿ ನಡೆಸಿತು. ಪರಿಷತ್ ಕಲಾಪ ಶುರುವಾಗುತ್ತಿದ್ದಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಷಯ ಪ್ರಸ್ತಾಪಿಸಿ ಕೋಟಿ ಕೋಟಿ ಹಣ ಲೂಟಿಯಾಗಿದೆ ಅಂತ ದಾಖಲೆಗಳನ್ನ ಪ್ರದರ್ಶಿಸಿದ್ರು. ಸಚಿವ ನಾಗೇಂದ್ರರಿಂದ ಲೂಟಿ ಅಂತ ಘೋಷಣೆಗಳನ್ನ ಕೂಗುತ್ತಾ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದ್ರು. ಇದರಿಂದ ಕೆಲಕಾಲ ಸದನದಲ್ಲಿ ಗದ್ದಲ, ವಾಗ್ವಾದ ತೀವ್ರಗೊಂಡು ಸದನವೇ ಕಂಗಾಲಾಯಿತು. ಈಗ ವಿಪಕ್ಷಗಳು ಸಚಿವ ನಾಗೇಂದ್ರ ರಾಜೀನಾಮೆಗೆ ಹೋರಾಟ ತೀವ್ರಗೊಳಿಸಿದ್ರೆ ಕಾಂಗ್ರೆಸ್ ನಾಯಕರು ವಿಪಕ್ಷಗಳ ವರ್ತನೆಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಗರಣದ ಸಂಪೂರ್ಣ ಹಣ ಸರ್ಕಾರಕ್ಕೆ ಮರಳಿ ಬಂದಿದೆ. ಜೊತೆಗೆ ಸಚಿವ ನಾಗೇಂದ್ರ ಕೋರ್ಟ್ ಮೂಲಕ ಜಾಮೀನು ಪಡೆದಿದ್ದಾರೆ. ಅವರು ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ರಾಜೀನಾಮೆ ಕೇಳೋದು ಎಷ್ಟು ಸರಿ? ಧರಣಿ ನಡೆಸುವ ಬದಲು ಕಲಾಪದಲ್ಲಿ ಚರ್ಚೆ ಮಾಡಲಿ, ಸಚಿವರು ಉತ್ತರ ನೀಡಲು ಸಿದ್ಧರಿದ್ದಾರೆ ಅಂತ ಸಚಿವ ಸಂತೋಷ್ ಲಾಡ್ ತಿರುಗೇಟು ನೀಡಿದ್ರು. ನಾಗೇಂದ್ರ ವಿಚಾರದಲ್ಲಿ ನಾನು ಅಕಾರ್ಡಿಂಗ್ ಟು ಮೀ ನನಗಿರ್ತಕ್ಕಂಥ ನಾಲೆಜು, ನಾನಿರ್ತಕ್ಕಂಥ ಸ್ವಲ್ಪ ಏನು ಮಾಹಿತಿಯನ್ನು ಸಂಗ್ರಹ ಮಾಡಿದ್ದೀನಿ. ನಾಗೇಂದ್ರ ಅವರು ಈ ವಿಷಯದಲ್ಲಿ ಕ್ಲೀನ್ ಆಗಿದ್ದಾರೆ. ಕಾರಣ ನಮ್ಮ ಸರ್ಕಾರದವರು, ನಮ್ಮ ಸಚಿವರು, ನಮ್ಮ ಸ್ನೇಹಿತರು ಅಂತ ಹೇಳ್ತಾ ಇಲ್ಲ. ನಾನು ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ನನಗಿರ್ತಕ್ಕಂಥ ವಿಸ್ಡಮ್ ನಾಲೆಜ್ನಲ್ಲಿ ಐ ಆಮ್ ಟ್ರೈಂಗ್ ಟು ಸೆಟ್ ಅ ಕೇಸ್. ಏನಿದೆ ದೇರ್ ಇಸ್ ಅ ಸೇಯಿಂಗ್, 100 ಕಲ್ಪ್ರಿಟ್ಗಳು ಸದಾ ಸಿಗಲಿದ್ರೆ ಪರವಾಗಿಲ್ಲ, ಒಬ್ಬ ಇನ್ನೋಸೆಂಟ್ ಸಿಗಬಾರ್ದು ಅಂತಕ್ಕಂಥ ನಾಗೇಂದ್ರದ ಕೇಸು. ನಾಗೇಂದ್ರವ್ರ ಕೇಸನ್ನ ನೀವು ಸರಿಯಾಗಿ ಸಮರ್ಪಕವಾಗಿ ಅರ್ಥ ಮಾಡ್ಕೊಂಡ್ರೆ, ಅದಕ್ಕೊಂದು ಅವಕಾಶ ಅಪೋಸಿಷನ್ ಅವ್ರು ಕೊಟ್ಟರೆ ಚೆನ್ನಾಗಾಗತ್ತೆ. ಹಗರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ನಾಳೆಯೂ ಕೂಡ ಸದನದಲ್ಲಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯಲು ಬಿಜೆಪಿ ನಿರ್ಧರಿಸಿದೆ. ವಿಪಕ್ಷಗಳ ಈ ಆಕ್ರಮಣಕಾರಿ ಹೋರಾಟದಿಂದಾಗಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿದ್ದು, ಸದನದಲ್ಲಿ ಸರ್ಕಾರ ನೀಡುವ ಉತ್ತರ ಹಾಗೂ ಮುಂದಿನ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.